ಚಾನಲ್ ವಾಸುದೇವ ಕುಟುಂಬ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವಿಡಿಯೋನ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯ ಆರಂಭದಲ್ಲಿ ಈ ಕಡೆ ಸ್ವಾತಿಯವರು ವಂಶಿ ಸಹಾಯ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಏನೇನೋ ಗಿಮಿಕ್ಸ್ನ ಮಾಡಿರ್ತಾರೆ. ಇನ್ನು ವಂಶಿಯವರು ಸಹ ಸ್ವಾತಿ ಮಾತಿಗೆ ಬೆಲೆ ಕೊಟ್ಟು ತೋರಣನ ಕಟ್ಟಿ ಹೂವನ್ನು ಹಾಕಿ ಎಲ್ಲ ಕೆಲಸ ಸ್ವಾತಿ ಹೇಳೋ ಕೆಲಸಗಳನ್ನ ಮಾಡಿಕೊಡ್ತಾರೆ. ಇನ್ನು ಸ್ವಾತಿನ ಏನಿವತ್ತು ನಮ್ಗೆ ಇಷ್ಟೊಂದೆಲ್ಲ ಸಹಾಯ ಮಾಡ್ತಾ ಇದ್ದೀರಾ ಸರ್ ಅಂತ ಕೇಳಿದಾಗ ಕಾಫಿ ಬಂದಿರಲಿಲ್ಲ, ಹಾಗಾಗಿ ಈ ಕೆಲಸ ಎಲ್ಲ ಮಾಡಿದೆ, ಒಂದು ಕಾಫಿ ಸಿಗ್ಬೋದಾ ಅಂತ ಸ್ವಾತಿನ ಕೇಳಿದಾಗ ಸ್ವಾತಿಯವರು ಮನೆ ಕೆಲಸದವ್ರು ಇದ್ದರೆ ಅವ್ರ ಹತ್ರ ಮಾಡಿಸ್ಕೊಂಡು ಕುಡೀರಿ ಅಂತ ಹೇಳ್ತಾರೆ. ಇನ್ನು ಬೆಲ್ಲನ ತೊಗೊಂಡು ಹೋಗ್ತಾ ಇರ್ತಾರೆ ಸ್ವಾತಿಯವರು. ಆ ಕ್ಷಣ ಕರೆಕ್ಟಾಗಿ ವಂಶಿಯವರು ಬಂದಾಗ ಸ್ವಲ್ಪ ಬೆಲ್ಲನೂ ಕೊಟ್ಬಿಡಿ ಅಂತ ಹೇಳ್ತಾರೆ. ಇನ್ನು ವಂಶಿಯವರು ಸಿಟ್ಟು ಮಾಡ್ಕೊಳೋ ಥರ ಈ ಹಬ್ಬ ಹರಿದಿನ ಎಲ್ಲ ನನ್ನ ಲೈಫಲ್ಲಿ ಇಲ್ಲ, ನೀನು ಎಲ್ಲ ಕೆಲಸನೂ ನನಗೆ ಹೇಳಬೇಡ, ನೀ ಹಬ್ಬನ ಹೇಗಾದರೂ ಮಾಡ್ಕೊ, ನನಗೆ ಕೆಲಸ ಇದೆ, ನಾನಂತೂ ಹಬ್ಬ ಮಾಡೋದಕ್ಕಿರಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಇನ್ನು ಈ ಕಡೆ ಸ್ವಾತಿಯವರಿಗೆ ಸಹಾಯ ಮಾಡಿರುವಂತಹ ಫೋಟೋ ಕ್ಲಿಪ್ಸ್ನೆಲ್ಲನೂ ಈ ಕಡೆ ಸ್ವಾತಿಯವರು ತನ್ನ ಫೋನಿಂದ ವಂಶಿಯವ್ರ ಫೋನ್ಗೆ ಕಳಿಸ್ತಾರೆ. ಇನ್ನು ವಂಶಿಯವರು ಮನೆಯಿಂದ ಆಚೆ ಬಂದ್ಬಿಟ್ಟು ಆ ಒಂದು ಫೋನಲ್ಲಿ ಕಳಿಸಿರೋ ಮೆಸೇಜ್ನ ಓಪನ್ ಮಾಡಿ ನೋಡ್ತಾರೆ. ಓಪನ್ ಮಾಡಿ ನೋಡಿದಾಗ ವಂಶಿಯವರು ಸ್ವಾತಿಗೆ ಸಹಾಯ ಮಾಡಿರೋದು, ತೋರಣ ಕಟ್ಟಿರೋದು, ಹೂ ಹಾಕಿರೋದು ಬಾಗಿಲಿಗೆ, ಇನ್ನು ಸಣ್ಣ ಪುಟ್ಟ ವಿಡಿಯೋ ಕೆಲಸದಂತಹ ಫೋಟೋಗಳನ್ನ ನೋಡ್ತಾರೆ. ಇನ್ನು ಈ ಕಡೆ ವಂಶಿಯವರು ನೀನು ಏನೇ ತೋರಿಸಿದ್ರು ನಾನು ಹಬ್ಬಕ್ಕೆ ಫುಲ್ ಪ್ರಿಪ್ರೇಷನ್ ಆಗಿ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಅನ್ನೋ ರೀತಿ ನೀನು ತಿಳ್ಕೊಳೋದಕ್ಕೆ ಹೋಗಬೇಡ, ಹಬ್ಬ ನಾನು ಮಾಡೋದಿಲ್ಲ, ಯಾಕೆ ಅಂತಂದರೆ ಇದು ನನ್ನ ಜೀವನದಲ್ಲಿ ನಡೆದಿರುವಂತಹ ಒಂದು ಕಹಿ ಘಟನೆಯ ದಿನ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಾ ಇರ್ತಾರೆ. ಇನ್ನು ವಂಶಿಯವ್ರಿಗೆ ಮತ್ತೊಂದು ಮೆಸೇಜ್ನ ಈ ಕಡೆ ಸ್ವಾತಿಯವರು ಕಳಿಸ್ತಾರೆ. ಆ ಒಂದು ಮೆಸೇಜ್ನ ನೋಡೋಕ್ಕೆ ಅಂತ ನಿಂತ್ಕೊಂಡು ಕಾರ್ ಹತ್ರ ಹೋಗಿ ಏನೇ ನಿಂದು ದೊಡ್ಡವರು ಅಷ್ಟಕ್ಕಿಲ್ದೇ ಹೇಳಿಲ್ಲ, ಕಳ್ಳನ್ನ ನಂಬಿದ್ರು ಈ ಕುಳ್ಳರನ್ನ ನಂಬಾರ್ದು ಅಂತ ಹೇಳಿ ಟಾಂಗ್ ಕೊಟ್ಬಿಟ್ಟು ಇದು ಮಾಡ್ತಾರೆ. ಇನ್ನು ಸ್ವಾತಿಯವರು ವಂಶಿಯವರೇ ಇದೊಂದು ಮೆಸೇಜ್ನ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇನ್ನು ಓಪನ್ ಮಾಡಿ ನೋಡಿದಾಗ ಈ ಕಡೆ ಸ್ವಾತಿಯವ್ರಿಗೆ ಸಹಾಯ ಮಾಡ್ತಾರಂತಹ ಫೋಟೋಸ್ನೆಲ್ಲ ಅಜ್ಜಿ ತಾತ ನೋಡಿಕೊಂಡು ತುಂಬ ಖುಷಿಯಿಂದ ಇರ್ತಾರೆ. ಈ ರೀತಿ ಸ್ವಾತಿ ಜೊತೆ ಸೇರಿಕೊಂಡು ರಂಗೋಲಿ ಹಾಕೋದಕ್ಕೆ ಹೆಲ್ಪ್ ಮಾಡಿದ್ದಾನೆ ನಮ್ಮ ವಂಶಿ, ಮತ್ತು ತೋರಣ ಕಟ್ಟೋದಕ್ಕೆ ಬಾಗಿಲು ಹೂ ಹಾಕೋದಕ್ಕೆಲ್ಲ ಸ್ವಾತಿ ಜೊತೆ ಸೇರಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ಎಷ್ಟು ಖುಷಿಯಾಗಿ ಇದು ಮಾಡಿದ್ದಾನೆ. ಇದೊಂದು ದೃಶ್ಯ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ. ಅಂದರೆ ಹಬ್ಬ ಮಾಡಿದಷ್ಟೇ ಖುಷಿ ಆಯಿತು ಅಂತ ಅಜ್ಜಿ ತಾತ ಇಬ್ಬರನ್ನು ಸಹ ಮಾತಾಡ್ಕೋತಾ ಇರ್ತಾರೆ. ಇನ್ನು ಆ ಒಂದು ವಿಡಿಯೋ ಕ್ಲಿಪ್ಸ್ನ ಸ್ವಾತಿಯವರು ವಂಶಿ ಮೊಬೈಲ್ಗೆ ಕಳಿಸಿರ್ತಾರೆ. ಇನ್ನು ವಂಶಿಯವರು ಅದನ್ನು ನೋಡಿ ತುಂಬ ಬೇಜಾರು ಮಾಡ್ಕೋತಾರೆ. ಇನ್ನು ಸ್ವಾತಿಯವರು ಇದು ನೋಡಿದ್ಮೇಲೆ ನಿಮಗೆ ಹೋಗಬೇಕು ಅಂತ ಅನಿಸಿದ್ರೆ ನೀವು ಹೋಗ್ಬೋದು ಅಂತ ಹೇಳಿಬಿಟ್ಟು ಈ ಕಡೆ ಮನೆ ಒಳಗಡೆ ಹೋಗ್ತಾರೆ. ಇನ್ನು ಅಜ್ಜಿ ತಾತ ವಂಶಿ ಹೋಗಿದ್ದು ನೋಡಿ ಬೇಜಾರಲ್ಲಿ ಕೂತಿರ್ತಾರೆ. ಇನ್ನು ಸ್ವಾತಿಯವರು ಬಂದು ಕೂತ್ಕೊಂಡಿದ್ದು ನೋಡಿದಂತಹ ತಾತ ಅವರು ಏನಮ್ಮ ಸ್ವಾತಿ ಅಂತ ಕೇಳ್ತಾರೆ. ಇನ್ನು ಸ್ವಾತಿಯವರು ಅಜ್ಜಿ ತಾತ ನೀವು ಹೇಳಿದ್ದು ನಿಜ, ವಂಶಿಯವರು ತುಂಬ ಅಂದರೆ ತುಂಬಾ ಹಟ್ಮಾರಿ, ಅವರು ಯಾರ ಮಾತನ್ನು ಕೇಳೋದಿಲ್ಲ ಅಂತ ಹೇಳಿಬಿಟ್ಟು ಈ ಒಂದು ವಿಚಾರದಲ್ಲಿ ನಾನು ನಿಜವಾಗ್ಲೂ ನಿಮಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳೋದಕ್ಕಾಗಲಿಲ್ಲ, ನಾನು ಸೋತೋಗ್ಬಿಟ್ಟೆ ತಾತ ಅಜ್ಜಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋತಾರೆ. ಇನ್ನು ವಂಶಿಯವರು ಇಲ್ಲ ಅಂದರೆ ಏನಾಯಿತು, ನಾನು ನಿಮ್ಮ ಜೊತೆ ಸೇರಿಕೊಂಡು ಹಬ್ಬನ ಮಾಡೋಣ ಅಂತ ಹೇಳಿದಾಗ ಅಜ್ಜಿ ತಾತ ಸಪ್ಪೆ ಮೋರೆ ಹಾಕ್ಕೊಂಡು ಕೂತ್ಕೋತಾರೆ. ಇನ್ನು ವಂಶಿಯವರು ಅಜ್ಜಿ ತಾತನ ಖುಷಿಗೋಸ್ಕರ ಆಫೀಸ್ಗೆ ಹೋಗದೆ ಮನೆಗೆ ಎಂಟ್ರಿ ಆಗೋದನ್ನು ಅಜ್ಜಿಯವರು ಬೇಸರವಾದ ಮುಖದಲ್ಲಿ ಬಾಗಿಲು ಕಡೆ ನೋಡಿದಾಗ ವಂಶಿನ ನೋಡಿ ಫುಲ್ ಖುಷಿ ಆಗ್ತಾರೆ. ಇನ್ನು ಸ್ವಾತಿಯವರು ಕೂಡ ವಂಶಿ ಮನೆ ಒಳಗಡೆ ಬಂದು ನೋಡಿ ಫುಲ್ ಖುಷಿ ಆಗಿ ಇದು ಮಾಡ್ತಾರೆ. ಇನ್ನು ವಂಶಿಯವರು ಬಂದು ಕೂತ್ಕೊಂಡು ನಾನಿವತ್ತು ಹಬ್ಬ ಮಾಡೋದಕ್ಕೆ ಮನೆಯಲ್ಲೇ ಇರ್ತೀನಿ ಅಂದ ತಕ್ಷಣ ತಾತ ಅಜ್ಜಿ ಇಬ್ಬರು ಖುಷಿ ಆಗ್ತಾರೆ. ಸರಿ ಹೇಳಿ ಇವಾಗ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ವಂಶಿಯವರು ಕೇಳ್ತಾರೆ. ಇನ್ನು ಸ್ವಾತಿ ನಗ್ತಾ ಇರ್ತಾರೆ. ಅಜ್ಜಿ ತಾತ ಎಣ್ಣೆ ನೀರು ಹಾಕ್ಕೊಬೇಕು ಅಂತ ಹೇಳ್ಬಿಟ್ಟು ವಂಶಿಗೆ ಹೇಳ್ತಾರೆ. ಇನ್ನೊಂದು ಕಡೆ ಈ ಕಡೆ ಪದ್ಮ ಅವ್ರ ಮನೆಯಲ್ಲಿ ಯುಗಾದಿ ಹಬ್ಬ ತುಂಬ ಗ್ರ್ಯಾಂಡಾಗಿ ನಡೀತಾ ಇರುತ್ತೆ. ಸೊ ಹಾಗಾಗಿ ಪದ್ಮ ಅವರು ತನ್ನ ಮಕ್ಕಳಿಗೆ ಎಣ್ಣೆನ ಹಚ್ಚೋದಕ್ಕೆ ಫುಲ್ ಪ್ರಿಪ್ರೇಷನ್ನ ಮಾಡಿಕೊಂಡು ಅದರಲ್ಲೂ ಕೊನೆ ಪ್ರೀತಿ ಪುಟನಿಗೆ ಎಣ್ಣೆ ಹಚ್ಚೋದಕ್ಕೆ ಎಣ್ಣೆನ ತೊಗೊಂಬರ್ತಾರೆ. ಇನ್ನು ಪ್ರೀತಿ ಪುಟ ಅವರು ಅವ್ರ ಅಮ್ಮನ ಆಟ ಆಡಿಸ್ತಾ ಇರ್ತಾರೆ ಎಣ್ಣೆ ಹಚ್ಕೊಬೇಕಾ ಅಂತ ಹೇಳಿಬಿಟ್ಟು. ಇನ್ನು ಅಜ್ಜಿ ಅವರು ಹೇಳ್ತಾರೆ, ನೋಡಿ ಅತ್ತೆ ಇವರು ಎಣ್ಣೆ ಹಾಕಿಸ್ಕೊಳೋದಕ್ಕೆ ಎಷ್ಟೆಲ್ಲ ಆಟ ಆಡಿಸ್ತಿದ್ದಾರೆ ಅಂತ. ಮೇಘ ಅವರು ಸಹ ಕರೆದು ಪದ್ಮ ಅವರು ಪ್ರೀತಿ ಪುಟ್ಟನ ಆಚೆಗಡೆಲ್ಲ ಓಡಾಡಿಸಿ ಹಿಡ್ಕೊಂಡ್ಬಂದು ಎಣ್ಣೆ ಹಚ್ಚೋದಕ್ಕೆ ಇಬ್ಬರು ಸಹ ಪ್ರೀತಿನ ಕರ್ಕೊಂಡು ಮನೆ ಒಳಗಡೆ ಬಂದು ಎಣ್ಣೆ ಹಚ್ಕೊಳೋದಕ್ಕೆ ಏನಾಗುತ್ತೆ ನಿನಗೆ ಅಂತ ಪ್ರೀತಿ ಪುಟ್ಟನಿಗೆ ಎಣ್ಣೆ ಹಚ್ಚೋ ಪ್ರಯತ್ನನ ಮಾಡ್ತಾರೆ. ಪ್ರೀತಿ ಪುಟ್ಟನಿಗೆ ಎಣ್ಣೆ ಹಚ್ತಾ ಇರೋದನ್ನ ನೋಡಿದಂಥ ಅಜ್ಜಿ ಅವರು ಹೇಳ್ತಾರೆ, ಪದ್ಮ ಏನು ಮಕ್ಕಳು ಅಂತ ಎತ್ತಿಯೇ, ನಾನು ಮಕ್ಕಳನ್ನ ಎತ್ತಿದ್ದೀನಿ ಅಂತ ಹೇಳಿದ ಮಾತು ಒಂದು ಕೇಳಲ್ಲ ನೋಡು ಅಂತೇಳಿ
ರೇಗ್ತಾ ಇರ್ತಾರೆ. ಅಲ್ಲಿಗೆ ಬಂದಂತಹ ಕುಮಾರ್ ಅವರು ಹೇಳ್ತಾರೆ, ಸದ್ಯ ನಾನಂತೂ ಎಣ್ಣೆ ಹಚ್ಚಿಸ್ಕೊಳೋದ್ರಿಂದ ಪಾರದೆ ಅಂತ. ಇನ್ನು ಅಜ್ಜಿ ಅವರು ಹೇಳ್ತಾರೆ, ನೀನ್ ಎಲ್ಲಿ ಪಾರದೆಯಪ್ಪ ಅಂತ ಹೇಳ್ಬಿಟ್ಟು, ಗೀತಾ ಪಾರ ಇಲ್ಲಿ ಅಂತ ಗೀತನ ಕರೆದ್ಬಿಟ್ಟು ನಿನ್ ಗಂಡನ್ಗೆ ತಲೆ ತುಂಬಾ ಎಣ್ಣೆ ಹಚ್ಚಿ ಸ್ನಾನನ ಮಾಡಿಸು ಅಂತ ಹೇಳ್ತಾರೆ. ಇನ್ನು ಗೀತಾ ಅವರು ತನ್ನ ಗಂಡ ಕುಮಾರ್ ಅವ್ರನ್ನ ನೋಡಿ ನಾಚಿಕೊಳ್ಳೋ ರೀತಿ ಒಂದು ರೀತಿ ನಾಚಿಕೊಳ್ಳೋ ಹಾಗೆ ಮಾಡ್ತಾರೆ. ಇನ್ನು ಕುಮಾರ್ ಅವ್ರಿಗೆ ತನ್ನ ಕೈಯಾರೆ ತಲೆಗೆ ಎಣ್ಣೆನ ಹಚ್ಚಿ ಮಸಾಜ್ ಮಾಡಿ ಮೈ ಕೈಗೆಲ್ಲ ಎಣ್ಣೆ ಹಚ್ತಾ ಇರ್ತಾರೆ. ಇನ್ನು ಕುಮಾರ್ ಅವರು ಗೀತನ ಕೈನ ಹಿಡ್ಕೊಂಡು ಒಂದು ರೀತಿ ರೊಮ್ಯಾಟಿಕ್ ಸಾಂಗ್ನೇ ಪ್ಲೇ ಮಾಡ್ತಾರೆ. ಆ ರೀತಿ ಕುಮಾರ್ ಅವರು ಬಾಗಿಲಿಗೆಲ್ಲ ನೀರು ಹಾಕ್ತಿರೋ ಗೀತನ ನೋಡಿ ಕನ್ಸನ್ನ ಕಂಡಿರ್ತಾರೆ. ಆ ರೀತಿ ಕನ್ಸ್ ಕಾಣ್ತಾ ಒಂದ್ ರೀತಿ ಖುಷಿನಲ್ಲಿರುವಂತಹ ಕುಮಾರ್ ಅವ್ರನ್ನ ನೋಡಿದಂತಹ ಗೀತಾ ಅವರು ಇನ್ನು ಎಚ್ಚರ ಮಾಡ್ತಾರೆ. ಗೀತಾ ಅವರು ಮಾವ ಅಂತ ಹೇಳಿ. ಇನ್ನು ಎಚ್ಚರದಂತಹ ಕುಮಾರ್ ಅವರು ತಲೆನ ನೋಡ್ಕೊಂಡು ಮೈಕೈನ ನೋಡ್ಕೊಂಡು ಒಂದ್ ರೀತಿ ಗಾಬರಿ ಆಗ್ತಾರೆ. ಇನ್ನು ಗೀತನ ಮುಖ ನೋಡಿದಾಗ ಗೀತಾ ಅವರು ಕನ್ಸ್ ಕಂಡಿದ್ ಸಾಕು, ಒಳಗಡೆ ಎದ್ ಬನ್ನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಈ ಕಡೆ ವಂಶಿ ಅವ್ರನ್ನ ಎಣ್ಣೆ ಸ್ನಾನಕ್ಕೆ ರೆಡಿ ಮಾಡಿ ಸ್ವಾತಿ ಅವರು ಕರ್ಕೊಂಡ್ ಬರ್ತಾರೆ. ಇನ್ನು ಬಂದು ಕೂತ್ಕೋತಾರೆ ವಂಶಿ ಅವರು. ಸ್ವಾತಿ ಅವರು ವಂಶಿ ಮುಖನ ನೋಡಿ ನಗ್ತಾ ಇರ್ತಾರೆ. ಅಜ್ಜಿ ತಾತನು ಸಹ ಅಲ್ಲಿಗೆ ಬಂದು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ರಾಧಿಕಾ ಅವ್ರ ಎಂಟ್ರಿ ಕೂಡ ಆಗುತ್ತೆ. ಇನ್ನು ವಂಶಿ ಅವರು ಸ್ವಾತಿ ಮುಖ ನೋಡಿರ್ತಾರೆ. ಸ್ವಾತಿ ಅವರು ಎಣ್ಣೆ ಒಂದು ಪ್ಲೇಟ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ. ಈ ಕಡೆ ಅಜ್ಜಿ ತಾತನ ಮುಖನೂ ಸಹ ವಂಶಿ ಅವರು ನೋಡ್ತಾರೆ. ಸ್ವಾತಿ ಮುಖನ ನೋಡಿ ಒಂದ್ ರೀತಿ ಸುಮ್ಮನೆ ನಿಂತಿರ್ತಾರೆ. ಇನ್ನು ಆ ಒಂದು ದೃಶ್ಯನ ನೋಡಿದಂತಹ ರಾಧಿಕಾ ಅವರು ರಾಗಿಣಿ ಬಾಯಿಲಿ ಅಂತ ಕರೆದ್ಬಿಟ್ಟು ರಾಗಿಣಿ ಅವರಿಗೆ ತೋರಿಸ್ತಾರೆ. ಇನ್ನು ರಾಗಿಣಿ ಅವರು ನೋಡ್ತಾ ಇರ್ತಾರೆ. ಇನ್ನು ಅಜ್ಜಿ ಅವರು ಸ್ವಾತಿ ಕೈ ತುಂಬಾ ಎಣ್ಣೆನ ತಗೊಂಡು ತಲೆಗೆ, ಮುಖಕ್ಕೆ, ಕೈಗೆ, ಕಾಲಿಗೆ ಎಲ್ಲಾನು ಕೂಡ ಚಂದ ಎಣ್ಣೆ ಹಚ್ಚಮ್ಮ ಆಯ್ತಾ. ಸ್ವಾತಿ ಅವರು, ಅಜ್ಜಿ ನೀವೇನು ಭಯ ಪಟ್ಕೊಂಬೇಡಿ, ಮುಂದಿನ ವರ್ಷ ಬರೋವರೆಗೂ ಇವರು ನಾನು ಹೆಚ್ಚಿರುವಂತಹ ಎಣ್ಣೆನ ನೆನ್ಪಿಟ್ಕೊಬೇಕು, ಆ ರೀತಿ ಹಚ್ತೀನಿ. ಅಜ್ಜಿ ಅವರು ಸರಿ ಆಯ್ತು, ನಾನು ಹೋಗಿ ನಿತಿನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇನ್ನು ಅಲ್ಲೇ ಇರುವಂತಹ ರಾಧಿಕಾ ಮತ್ತೆ ರಾಗಿಣಿ ಅವರು ಇದನ್ನ ನೋಡ್ತಾನೆ ಇರ್ತಾರೆ. ವಂಶಿ ಅವರು ಹೇಳ್ತಾರೆ, ನೋಡು ಡ್ರಾಪ್ ಎಣ್ಣೆ ಹಚ್ಬೇಕು ಅಷ್ಟೇ, ಜಾಸ್ತಿ ಏನಾದ್ರು ಹಚ್ತಾವ್ ನೀನ್ ನಡೆಯೋ ಜಾಗದಲ್ಲೆಲ್ಲ ಎಣ್ಣೆ ಚೆಲ್ಬಿಡ್ತೀನಿ. ಸ್ವಾತಿ ಅವರು ಹೋದ್ ಜನ್ಮದಲ್ಲಿ ಏನಾದ್ರು ನೀವು ರೌಡಿ ಆಗಿದ್ರ, ಯಾವಾಗ ನೋಡಿದ್ರು ಎದುರಿಸ್ತಾನೆ ಇರ್ತೀರಾ, ಆದ್ರೆ ಈ ಸ್ವಾತಿ ಎದುರ್ಕೊಳಲ್ಲ ಅಂತ ಹೇಳಿ ವಂಶಿಗೆ ಟಾಂಗ್ ಕೊಡ್ತಾರೆ. ಸ್ವಾತಿ ಅವರು ವಂಶನ ರೇಗಿಸ್ಬೇಕು ಅಂತೇಳಿ ಎಣ್ಣೆ ಬಟ್ಲನ್ನ ತಗೊಂಡು ತಲೆ ಮೇಲೆ ಹಾಕೋ ತರ ಮಾಡ್ತಾರೆ. ಇನ್ನು ವಂಶ ಅವ್ರು ಏನೇ ಮಾಡ್ತಾ ಇದ್ಯಾ ಅಂತ ಅಂದ್ರೆ ಸ್ವಾತಿ ಅವರು ಸುರಿದು ಬಿಡ್ಲಾ ಅಂತ ಅಂದ್ರೆ ಮುಖಕ್ಕೆ ಗುದ್ದು ಬಿಡ್ಲಾ ಅಂತ ಈ ಕಡೆ ವಂಶ ಅವ್ರು ಹೇಳ್ತಾರೆ. ಅವರು ತನ್ನ ಕೈ ತುಂಬಾ ಎಣ್ಣೆನ ಹಾಕೊಂಡು ವಂಶಿ ಅವ್ರ ತಲೆಯ ಮೇಲೆ ಎಣ್ಣೆನ ಹಾಕಿ ಒಂದು ರೀತಿ ಪ್ರೆಸ್ ಮಾಡಿ ಮಸಾಜ್ ಮಾಡೋ ತರ ಮಾಡಿ ವಂಶಿ ಅವ್ರ ತಲೆ ತುಂಬಾ ಎಣ್ಣೆನ ಹಾಕ್ತಾರೆ. ಇನ್ನು ಈ ಒಂದು ದೃಶ್ಯನ ಅಲ್ಲಿ ಕೇಡಿಗಳ ತರ ನಿಂತ್ಕೊಂಡು ರಾಧಿಕಾ ಮತ್ತೆ ರಾಗಿಣಿ ಅವರು ನೋಡ್ತಾನೆ ಇರ್ತಾರೆ. ಇನ್ನು ವಂಶಿ ಅವ್ರ ತಲೆಗೆ ಎಣ್ಣೆನ ಹಾಕಿ ಪಟ ಅಂತ ಹೊಡೆದು ತಲೆಗೆಲ್ಲ ಎಣ್ಣೆನ ಹಾಕ್ತಾರೆ. ಈ ಕಡೆ ಸ್ವಾತಿ ಅವರು ಹಾಕಿ ನೀಟಾಗಿ ತನ್ನ ಬೆರಳುಗಳಿಂದ ಮಸಾಜ್ ಮಾಡಿ ವಂಶಿ ಅವ್ರ ತಲೆಗೆ ತಂಪನ ಮಾಡ್ತಾರೆ ಈ ಕಡೆ ಸ್ವಾತಿ ಅವರು. ಇನ್ನು ಅದನ್ನೆಲ್ಲ ನಿಂತ್ಕೊಂಡು ರಾಗಿಣಿ ಅವರು ನೋಡ್ತಾನೆ ಇರ್ತಾರೆ. ಈ ಕಡೆ ವಂಶಿ ಅವರು ಕೂಡ ಏನು ಮಾತಾಡದೆ ಸ್ವಾತಿ ಅವ್ರ ಮುಖನ ನೋಡ್ತಾನೆ ಒಂದ್ ರೀತಿ ಕಳೆದೋಗುವ ಹಾಗೆ ತನ್ನ ತಲೆ ತುಂಬಾ ಎಣ್ಣೆನ ಹಾಕಿಸ್ಕೋತಾರೆ. ಇನ್ನು ಸ್ವಾತಿ ಅವರು ಕೂಡ ವಂಶಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಒಂದ್ ರೀತಿ ತಲೀನರಾಗ್ತಾರೆ. ಇನ್ನು ವಂಶಿ ಅವರು ಕೂಡ ಒಂದ್ ರೀತಿ ತಿಳಿಯಲಾಗದಂತಹ ಖುಷಿಯಲ್ಲಿ ಭಾವುಕರಾಗಿ ಸ್ವಾತಿ ಕೈಯಿಂದ ಎಣ್ಣೆನ ಹಚ್ಚಿಸ್ಕೊಂಡು ಸೈಲೆಂಟ್ ಆಗಿ ಕೂತಿರ್ತಾರೆ. ಆ ಒಂದು ಸಂದರ್ಭ ಕರೆಕ್ಟ್ ಆಗಿ ಅಲ್ಲಿಗೆ ವಂಶಿ ಅವರು ಬರ್ತಾರೆ. ಇನ್ನು ಸ್ವಾತಿ ಅವರು ಕೂಡ ವಂಶಿ ಅವ್ರ ಗಡ್ಡಕ್ಕೆಲ್ಲಾನು ಸಹ ಎಣ್ಣೆ ಹಾಕ್ತಿರ್ತಾರೆ. ನಿತಿನ್ ಅವರು ಬಂದು ಆ ಒಂದು ದೃಶ್ಯನ ನೋಡೋದನ್ನ ರಾಗಿಣಿ ಅವರು ನೋಡ್ತಾರೆ. ಆದ್ರೆ ನಿತಿನ್ ಮುಖದಲ್ಲಿ ಯಾವುದೇ ರೀತಿಯ ಸಿಟ್ಟು ಮತ್ತೆ ಅಳುಕು ಬರ್ದೆ ಸ್ವಾತಿ ಅವರು ವಂಶಿ ಗಡ್ಡಕ್ಕೆಲ್ಲ ಎಣ್ಣೆ ಹಾಕ್ತಿರೋದನ್ನ ನೋಡಿ ಒಂದ್ ರೀತಿ ಖುಷಿನೇ ಪಡ್ತಾರೆ. ದೃಶ್ಯನ ನೋಡ್ತಿರಂತಹ ರಾಗಿಣಿ ಅವರು, ಸ್ವಾತಿ ವಂಶಿಗೆ ಎಣ್ಣೆ ಹಚ್ತಾಳೆ ಅಂದ್ರೆ ನಾನ್ ನಿತಿನ್ಗೆ ಎಣ್ಣೆನ ಹಚ್ಬೇಕು, ನಿತಿನ್ಗೆ ಎಣ್ಣೆ ಹಚ್ಬೇಕು ಅಂತ ಮನ್ಸಲ್ಲಿ ಅನ್ಕೊಳೋದನ್ನ ರಾಗಿಣಿ ಅವರು ಅನ್ಕೊಳೋದನ್ನ ಈ ಕಡೆ ರಾಧಿಕಾ ಅವರು ತಿಳ್ಕೊಂಡು, ನೋಡಮ್ಮ ರಾಗಿಣಿ, ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೋತಿದ್ಯೋ ಅದ್ ನಂಗೆ ಚೆನ್ನಾಗ್ ಗೊತ್ತು, ಆದ್ರೆ ನಿನ್ ಕೈಯಿಂದ ನಮ್ ನಿತಿನ್ ಎಣ್ಣೆನ ಹಚ್ಚಿಸ್ಕೊಳಲ್ಲ, ನೀನ್ ಹಚ್ಚಕ್ ಹೋಗಿ ಸುಮ್ನೆ ಬೈಸ್ಕೋಬೇಡ ಅಂತ ಹೇಳ್ತಾರೆ. ಅಜ್ಜಿ ತಾತ ಅಲ್ಲೆಲ್ಲ ಹುಡ್ಕೊಂಡು ನಿತಿನ್ ನೋಡಿ, ನಿತಿನ್ ನೀನ್ ಇಲ್ಲಿದ್ದೇನೋ ಅಲ್ಲೆಲ್ಲ ಹುಡುಕಿ ಬಂದೋ ಅಂತ ಹೇಳ್ತಾರೆ. ಬಾ ಕುತ್ಕೊಂಡು ನಿನ್ಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು ಅಂದಾಗ ನಿತಿನ್, ಅಜ್ಜಿ ನನ್ಗದೆಲ್ಲ ಇಷ್ಟ ಇಲ್ಲ, ನಾನು ಎಣ್ಣೆನ ಹಾಕಿಸ್ಕೊಳೋದಿಲ್ಲ ಅಂತ ಹೇಳ್ತಾರೆ. ಇನ್ನು ರಾಗಿಣಿ ಅವ್ರ
ಪಕ್ಕ ನಿಂತಿರುವಂತಹ ರಾಧಿಕಾ ಅವರು ನಿತಿನ್ ನಾನಾದ್ರೂ ಎಣ್ಣೆ ಹಚ್ತೀನಿ ಬಾರೋ ಅಂದಾಗ ನಿತಿನ್ ಅವರು ಬೇಡ ಅಂತ ಹೇಳ್ತಾರೆ. ಇನ್ನು ರಾಧಿಕಾ ಅವರು ರಾಗಿಣಿಗೆ ಹೇಳ್ತಾರೆ ನಾನು ಹಚ್ತೀನಿ ಅಂದ್ರೆ ಬೇಡ ಅಂತಾನೆ, ಇನ್ನು ನಿನ್ ಕೈಲಿ ಹಚ್ಚಿಸ್ಕೋತಾನ ಎಣ್ಣೆನ ಅವನು. ಎಲ್ರ ಮುಖಗಳನ್ನು ನೋಡ್ತಾನೆ ಈ ಕಡೆ ಸ್ವಾತಿ ಅವರು ಒಂದ್ ರೀತಿ ಟಾಂಗ್ನ ಕೊಟ್ಕೊಂಡು ವಂಶಿ ಅವ್ರಿಗೆ ಎಣ್ಣೆನ ಹಚ್ತಾರೆ. ಇನ್ನು ರಾಗಿಣಿಗೆ ಈ ಕಡೆ ಸ್ವಾತಿ ಅವರು ಟಾಂಗ್ ಕೊಡೋದನ್ನ ನೋಡಿ ತುಂಬಾ ಸಿಟ್ ಮಾಡ್ಕೊಂಡು ರಾಧಿಕನ್ ಮುಖನ ಈ ಕಡೆ ಇವರು ರಾಗಿಣಿ ಮುಖನ ರಾಧಿಕಾ ಅವರು ನೋಡ್ತಾರೆ. ಇನ್ನು ಸಿಟ್ಟಲ್ಲಿ ಅಲ್ಲಿಂದ ರಾಗಿಣಿ ಅವರು ಹೊರಟೋಗ್ತಾರೆ. ಇನ್ನು ಅಜ್ಜಿ ಅವರು ಸೀರೆ ಬಟ್ಟೆಗಳನ್ನೆಲ್ಲ ಇಟ್ಕೊಂಡು ಸ್ವಾತಿ ಅಮ್ಮ ಇದನ್ನ ಅಂತ ಹೇಳಿ ಬಟ್ಟೆ ಟ್ರೈನ ಕೊಟ್ಬಿಟ್ಟು ಇಷ್ಟು ವರ್ಷ ನಮ್ಮ ಆಸೆ ಕನಸುಗಳನ್ನೆಲ್ಲ ನೆರವೇರಿಸಿದ್ಯಾ ಹೇಳ್ಬಿಟ್ಟು ತಾತ ಅವರು ಸ್ವಾತಿ ಈ ಮನೆಗೆ ನೀನು ಮಹಾಲಕ್ಷ್ಮಿ ಬಂದಾಗೆ ಬಂದಿಯಮ್ಮ. ಸ್ವಾತಿ ಅವರು ತಾತ ಯಾಕೆ ಇಷ್ಟು ದೊಡ್ಡ ಮಾತಾಡ್ತಿದ್ದೀರಾ ಅಂತ ಅಂತಿದ್ದಾಗೇನೆ ಅಜ್ಜಿ ಅವರು ಈ ವರ್ಷ ನಾವು ಹಬ್ಬನ ಆಚರಿಸ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಅಂತಿದ್ದಾಗೆ ತಾತ ಅವ್ರು ಹೇಳ್ತಾರೆ ಅದು ವಂಶಿ ಜೊತೆನೆ. ತಾತ ಅಜ್ಜಿ ಇಬ್ರು ಕೂಡ ಆಶೀರ್ವಾದ ಮಾಡಿ ಇಬ್ರು ಹೊಸ ಬಟ್ಟೆನ ಹಾಕೊಂಡು ರೆಡಿ ಆಗಿ ಅಂತ ಹೇಳಿ ಭವಾನಿ ಅಜ್ಜಿ ಹೇಳ್ತಾರೆ. ಪಂಚೆ ಶರ್ಟ್ ಅಮ್ಮ ಹುಷಾರ್, ನಮ್ಮ ವಂಶಿಗೆ ಅದನ್ನೆಲ್ಲ ಹಾಕೊಂಡು ಅಭ್ಯಾಸ ಇಲ್ಲ. ಅವ್ರು ಹೇಳ್ತಾರೆ ತಾತ ತಲೆ ಕೆಡ್ಸ್ಕೊಂಬೇಡಿ, ಇಷ್ಟೇ ಮಾಡಿದಾರಂತೆ ಇದ್ಯಾವ್ ದೊಡ್ಡ ವಿಷಯ, ನೋಡ್ತಾ ಇರಿ ಹಾಕೊಂಡು ಹೇಗ್ ಬರ್ತಾರೆ ಅಂತ. ಇನ್ನು ಸ್ವಾತಿ ಅವರು ತಾತ ಅಜ್ಜಿ ಕೊಟ್ಟಿರುವಂತಹ ಸೀರೆಯನ್ನ ಹಾಕೊಂಡು ಮೆಟ್ಲು ಮೇಲಿಂದ ನೀಟಾಗಿ ಅಲಂಕಾರ ಮಾಡ್ಕೊಂಡು ಕೆಳಗಡೆ ಇಳಿತಾ ಇರ್ತಾರೆ. ಇನ್ನು ಇದನ್ನ ನೋಡಿ ಅಜ್ಜಿ ತಾತ ಸ್ವಾತಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ಯಮ್ಮ, ನೀನ್ ರೆಡಿ ಆಗಿರೋದನ್ನ ನೋಡಿದ್ರೆ ನನ್ ದೃಷ್ಟಿನೇ ತಾಕತ್ತೆ ಅಂತೇಳಿ ಭವಾನಿ ಅಜ್ಜಿ ದೃಷ್ಟಿ ತಕ್ಕೋತಾರೆ. ತಾತ ಹೇಳ್ತಾರೆ ಭವಾನಿ ಸ್ವಾತಿಗೆ ಇಷ್ಟೆಷ್ಟು ಒಡವೆ ಕೊಟ್ಟಿದ್ಯಲ್ಲ ಆ ಒಡವೆ ಎಲ್ಲ ತಂದು ಕೊಟ್ರೆ ಆಗಲ್ವಾ, ಆ ಒಡವೆ ಎಲ್ಲ ನಮ್ ಸೊಸೆಗೆ ಅಂತಲ್ವಾ ಇಟ್ಟಿರೋದು ಅಂತ ಹೇಳ್ತಿದ್ದಾಗೇನೆ ಅಲ್ಲಿಗೆ ರಾಧಿಕಾ ಮತ್ತೆ ರಾಗಿಣಿ ಅವ್ರ ಎಂಟ್ರಿ ಆಗುತ್ತೆ. ಅಜ್ಜಿ ಸ್ವಲ್ಪ ಇರಿ ತಗೊಂಡ್ಬರ್ತೀನಿ ಅಂತಿದ್ದಾಗೆ ಸ್ವಾತಿ ಅವರು ಅಜ್ಜಿ ಬೇಡ ಅಜ್ಜಿ ನನಗೆ ಎಷ್ಟು ಸಿಂಪಲ್ ಆಗಿರೋದೇ ಇಷ್ಟ ಅಂತ ಹೇಳಿ ಅಜ್ಜಿನ ತಡಿತಾರೆ. ರಾಗಿಣಿ ಅವರು ಏನಪ್ಪಾ ಇವತ್ತು ವಂಶಿ ಮನೆಯಲ್ಲೇ ಇದ್ದಾನೆ, ಮನೇಲಿರೋದಲ್ಲ ಅಂತ ಹೇಳ್ಬಿಟ್ಟು ಹಬ್ಬನೇ ಮಾಡ್ತಿದ್ದಾನೆ, ಎಣ್ಣೆ ಸ್ನಾನ ಬೇರೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಇದೆಲ್ಲ ಸ್ವಾತಿ ಕಾಲ್ಗುಣನಮ್ಮ ಅಂತ ಹೇಳಿ ಮನೆಯಲ್ಲಿ ಹಬ್ಬನ ಮಾಡಿ ಎಷ್ಟೋ ವರ್ಷ ಹೋಗಿತ್ತು, ಈ ಹಬ್ಬದ ತಯಾರಿನೆಲ್ಲ ನಮ್ ಸ್ವಾತಿನೇ ಮಾಡಿರೋದು ಅಂತ ಹೇಳಿ ರಾಗಿಣಿಗೆ ಮತ್ತೆ ರಾಧಿಕನ್ಗೆ ಹೇಳಿದಾಗ ಈ ಕಡೆ ಸ್ವಾತಿ ಅವರು ಅವ್ರ ಕಡೆ ಒಂದ್ ರೀತಿ ಟಾಂಗ್ ಕೊಡೋ ಹಾಗೆ ಕಣ್ಣ ಬಿಡ್ತಾರೆ. ಇವತ್ತು ನಮ್ಮ ವಂಶಿ ಮಾಡಿರೋದಕ್ಕೂ ಸ್ವಾತಿನೇ ಕಾರಣನಮ್ಮ ಅಂತ ಹೇಳ್ತಾರೆ. ಇನ್ನು ಅಜ್ಜಿ ಭವಾನಿ ಅಜ್ಜಿ ಅವರು ಹೇಳ್ತಾರೆ ಹೌದಮ್ಮ ಇಷ್ಟಕ್ಕೆಲ್ಲ ಸ್ವಾತಿನೇ ಕಾರಣ, ಪಡೆಯೋದಿಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ವಿ ಅಂತ ಹೇಳ್ತಾರೆ ತನ್ನ ಮಗಳಿಗೆ ರಾಧಿಕನ್ಗೆ ಅಜ್ಜಿ ಅವರು. ಇನ್ನು ಸ್ವಾತಿ ಅವರು ಅಜ್ಜಿ ತಾತ ನಿಮ್ಗೆ ತುಂಬಾ ಖುಷಿ ಆಯ್ತಾ ಅಂತ ಕೇಳ್ತಾರೆ. ಇನ್ನು ಸ್ವಾತಿ ಅಜ್ಜಿ ತಾತ ಅವರು ಹೌದಮ್ಮ ಅಂತ ಸ್ವಾತಿ ಮಾತಿಗೆ ಹೇಳ್ತಾರೆ. ಅಜ್ಜಿ ಅವರು ಹಾ ಅದೆಲ್ಲ ಸರಿ, ಪ್ರಸಾದ ಎಲ್ಲ ನೈವೇದ್ಯ ಎಲ್ಲ ರೆಡಿ ಆಗಿದ್ಯಾ ಅಂತ ಕೇಳ್ತಾರೆ. ಅದೆಲ್ಲ ಹೋಗ್ಲಿ ವಂಶಿ ಎಲ್ಲ ಅಂತ ಕೇಳ್ತಿದ್ದಾಗೇನೆ ಸ್ವಾತಿ ಅವರು ಮೆಟ್ಲು ಕಡೆ ನೋಡಿದಾಗ ವಂಶಿ ಅವರು ಪಂಚೆ ಮತ್ತೆ ಶರ್ಟ್ ನ ಹಾಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಸ್ವಾತಿ ಅವರು ಹೇಳ್ತಾರೆ. ಇನ್ನು ವಂಶಿಯವರು ಖಡಕ್ ಆಗಿ ಬರ್ತಾ ಇರೋದನ್ನ ನೋಡಿದಂತಹ ಮನೆಯವರು ಫುಲ್ ಖುಷಿಗೆ ಒಳಗಾಗ್ತಾರೆ. ವಂಶಿಯವರಂತೂ ತುಂಬಾ ಫಿಟ್ ಆಗಿ ಫಿಟ್ನೆಸ್ ಆಗಿ ಆ ಒಂದು ಡ್ರೆಸ್ ಅಲ್ಲಿ ತುಂಬಾ ಕಲರ್ಫುಲ್ ಆಗಿ ಕಾಣ್ತಿರ್ತಾರೆ. ಅದನ್ನ ನೋಡಿದಂತಹ ಅಜ್ಜಿಯವರು ವಂಶಿ ಇದು ನೀನೇನಾ, ನೀನ್ ಈ ರೀತಿ ಡ್ರೆಸ್ ಮಾಡ್ಕೊಂಡಿರೋದನ್ನ ನಾವ್ ಇದನ್ನ ಮೊದಲನೇ ಸರಿನೇ ನೋಡ್ತಾ ಇರೋದು. ವಂಶಿ ಅವರು ಯಾಕಂತ ಅಂದ್ರೆ ನೀವು ಈ ರೀತಿ ನೋಡೋದಕ್ಕೆ ನಾನು ಮೊದಲನೇ ಸರಿನೇ ಈ ರೀತಿ ಡ್ರೆಸ್ ಹಾಕೊಂಡಿರೋದು ಅಂತ ಹೇಳಿ ಅಜ್ಜಿ ತಾತನ ಕಾಲು ಎಳಿತಾರೆ. ಇನ್ನು ಅಜ್ಜಿ ತಾತ ಫುಲ್ ಖುಷಿಯಿಂದ ತಾತ ಅವರು ವಂಶಿ ಬಾ ನೀನು ಮತ್ತೆ ಸ್ವಾತಿ ಇಬ್ರು ಕೂಡ ಪೂಜೆ ಮಾಡ್ಬೇಕು ಕೈಗೆ ಕಂಕಣ ಕಟ್ಕೊಂಡು ಅಂತ ಹೇಳ್ತಾರೆ. ಇನ್ನು ವಂಶಿ ಅವರು ಮನೆಗೆ ಹಿರಿಯರು ನೀವು, ನಮ್ಗೆ ಯಾಕೆ ಈ ಪೂಜೆ ಪುನಸ್ಕಾರ ಎಲ್ಲ, ನೀವು ನಡೆರಿ ಪೂಜೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ನಮ್ ಕಾಲ ಎಲ್ಲ ಮುಗಿತು ಕಣೋ, ಈಗ ಏನಿದ್ರು ಎಲ್ಲಾನು ನಿಮ್ಗೆ ವಹಿಸಿದೀವಿ, ನೀವು ಪೂಜೆ ಕೂತ್ಕೋಬೇಕು. ಅದಕ್ಕೆ ಅವರು ಅಷ್ಟೇ ಅಲ್ಲ ವಂಶಿ ಇಬ್ರು ಕೂಡ ಹೊಸದಾಗಿ ಮದ್ವೆ ಆಗಿದ್ದೀರಾ, ಇಬ್ರು ಕೂತ್ಕೊಂಡು ಪೂಜೆ ಮಾಡಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅವರು ಪೂಜೆ ಕೂತ್ಕೊಳಕ್ ಮುಂಚೆ ಅಪ್ಪ ಅಮ್ಮನ್ಗೆ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ. ಇಬ್ರು ಬಾಗಿ ಆಶೀರ್ವಾದನ ತಗೋತಾರೆ. ಅದೇ ಸಂದರ್ಭ ಕರೆಕ್ಟ್ ಆಗಿ ನಿತಿನ್ ಅವ್ರು ಕೂಡ ಬರ್ತಾರೆ. ನಿತಿನ್ ಅವ್ರು ಬಂದು ನೋಡಿ ರಾಧಿಕಾ ಅವರು ನನ್ನ ಮಗನು ಯಾರಿಗೂ ಕೂಡ ಕಮ್ಮಿ ಇಲ್ಲ ಅಂತ ಹೇಳ್ತಾರೆ. ಇನ್ನು ಭವಾನಿ ಅಜ್ಜಿ ಅವರು ಹೌದೌದು ನಿತಿನ್ ನೋಡೋ ನೀನು ಕೂಡ ಮುಂದಿನ ವರ್ಷ ಯುಗಾದಿ ಹಬ್ಬಕ್ಕೆ ಜೋಡಿಯಾಗಿ ಕೂತು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ರಾಗಿಣಿ ಅವರು ಒಂದು ರೀತಿ ಖುಷಿಗೆ ಒಳಗಾಗ್ತಾರೆ. ಈ ಒಂದು ಸಂಚಿಕೆಯಲ್ಲಿಗೆ ಮುಕ್ತಾಯವಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.